ನಾನ್ ವೆಜ್ 24 ಗಂಟೆ ತಗೊಳುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಸೊ ಹೊಟ್ಟೆಲಿ ಇದ್ದು ಕೊಳೆಯುತ್ತೆ ಅದು. ವಿಜಯ್ ಸೂರ್ಯ ಅವರು ಹೇಳೋ ಹಾಗೆ ಚಿಕನ್ ಅಥವಾ ನಾನ್ ವೆಜಿಟೇರಿಯನ್ ಫುಡ್ ಡೈಜೆಸ್ಟ್ ಆಗೋಕ್ಕೆ 24 hours ತಗೊಳ್ಳಲ್ಲ. 3 to 4 hours ಹೊಟ್ಟೆಯಿಂದ ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿ ಫರ್ದರ್ ಪ್ರೊಸೆಸಿಂಗ್ಗೆ ಹೋಗುತ್ತೆ. ತುಂಬ ಜನ ಬಾಡಿ ಬಿಲ್ಡರ್ಸ್ ಹೇಳೋದು ಕೇಳಿರ್ತಾರೆ, ಎವ್ರಿ 3 to 4 hours ನಾವು ಪ್ರೋಟೀನ್ ಇಂಟೇಕ್ ಮಾಡಬೇಕು, ಅಥವಾ ದಿನಕ್ಕೆ 4 ಸತಿ 6 ಸತಿ 8 ಸತಿ ಫುಡ್ ತಿನ್ನಬೇಕು ಅಂತ. ಬಿಕಾಸ್ ಮಸಲ್ಸ್ಗೆ ಬಿಲ್ಡ್ ಆಗೋಕ್ಕೆ, ರಿಕವರಿ ಆಗೋಕ್ಕೆ ಕನ್ಸಿಸ್ಟೆಂಟಾಗಿ ಪ್ರೋಟೀನು ಸಪ್ಲೈ ಆಗ್ತಾ ಇರಬೇಕು. ಯಾವಾಗ ಹಂಗೆ ಕಂಟಿನ್ಯೂಸ್ ಸಪ್ಲೈ ಕೊಡಲ್ಲ 3 to 4 hours ಬಾಡಿ ಕೆಟಾಬಾಲಿಕ್ ಸ್ಟೇಟ್ಗೆ ಹೋಗಿ ಮಸಲ್ನೇ ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಎನರ್ಜಿ ಕೊಡೋಕೆ ಶುರು ಆಗುತ್ತೆ. ಆವಾಗ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮಸಲ್ ಬಿಲ್ಡ್ ಆಗಲ್ಲ. 24 hours ನಾನ್ ವೆಜ್ ಡೈಜೆಷನ್ ಟೈಮ್ ಆಗಿದ್ದಿದ್ರೆ ಬಾಡಿ ಬಿಲ್ಡರ್ಸ್ 1 ಅಥವಾ 2 ಮೀಲಲ್ಲಿ ಚೆನ್ನಾಗಿ ಚಿಕನ್ ತಿನ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಡ್ತಾ ಇದ್ರು. ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇಲ್ಲಿ ವಿಜಯ್ ಸೂರ್ಯ ಅವರು ತಪ್ಪು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅವರು ಬ್ಯಾಡ್ ಪರ್ಸನ್ ಅಂತ ಹೇಳ್ತಾ ಇಲ್ಲ, ಅವರು ಏನ್ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ನೋಡೋ ನೀವು ಅದನ್ನೇ ವೇದವಾಕ್ಯ ಅಂತ ತಗೊಳಕ್ ಹೋಗ್ಬಿಡಿ. ಇವರು ಆಕ್ಟರ್, ಇವ್ರ ಹತ್ರ ಆಕ್ಟಿಂಗ್ ಟಿಪ್ಸ್ ತಗೊಳ್ಳಿ, ಅಥವಾ ಸಿನಿಮಾದಲ್ಲಿ ಹೆಂಗ್ ಬೆಳಿಬೇಕು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಆ ಟಿಪ್ಸ್ ತಗೊಳ್ಳಿ, ಅದಕ್ಕೆ ಇವರು ಯೋಗ್ಯವಾದ ವ್ಯಕ್ತಿ. ಬಟ್ ಫಿಟ್ನೆಸ್ ಟಿಪ್ಸ್ ಅಂತ ಅಂದಾಗ ಪ್ರೊಫೆಷನಲ್ ಡಯಟಿಷಿಯನ್ಸ್, ನ್ಯೂಟ್ರಿಷನಿಸ್ಟ್ ಅಥವಾ ಪರ್ಸನಲ್ ಟ್ರೈನರ್ ಹತ್ರ ಗೈಡೆನ್ಸ್ ತಗೊಳ್ಳಿ. ಈವನ್ ಮಾಡೆಲ್ಸು, ಬಾಡಿ ಬಿಲ್ಡರ್ಸು ಕೂಡ ಕೋಚ್ಗಳಾಗಿರಲ್ಲ. ಅವ್ರು ಹೇಳಿದ್ರು, ಅವ್ರು ಅದ್ರ ಬಗ್ಗೆ ಎಜುಕೇಶನ್ ಮಾಡಿದ್ರೆ ಮಾತ್ರ ಆಕ್ಚುಲಿ ಕೋಚ್ ಆಗೋ ಅರ್ಹತೆ ಇರುತ್ತೆ ಅವ್ರಿಗೆ. ಇಲ್ಲದೆ ಇದ್ರೆ ಅವ್ರ ಕೋಚ್ ಅವ್ರಿಗೆ ಏನ್ ಹೇಳಿರ್ತಾರೆ ಅದನ್ನೇ ಪ್ರೀಚ್ ಮಾಡ್ತಾರೆ, ಅದು ನಿಮ್ಗೆ ಅಪ್ಲಿಕಬಲ್ ಆಗದೆ ಇರಬಹುದು. ಈವನ್ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್ಸು ಅಥವಾ ಕೋಚ್ಗಳಾಗಿರ್ಲಿ, ನ್ಯೂಟ್ರಿಷನಿಸ್ಟ್ ಆಗಿರ್ಲಿ, ಯಾರಿಗೆ ಗೈಡ್ ಮಾಡ್ತಿದ್ರೆ ಅಂತ ನೋಡಿ ಅವರಿಂದ ಅಡ್ವೈಸ್ ತಗೊಳ್ಳಿ. ನಾನು ಜನರಲ್ ಪಾಪ್ಯುಲೇಷನ್, ಜನರಲ್ ಹೆಲ್ತ್ ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಗೈಡ್ ಮಾಡೋದು, ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೆ, ಫಿಟ್ನೆಸ್ ಮಾಡೆಲ್ಸ್ಗಳಿಗೆ ಅಲ್ಲ. ಸೊ ನನ್ನ ಗೈಡೆನ್ಸ್ ಈ ರೀತಿ ಸಿಂಪ್ಲಿಫೈಡ್ ಆಗಿರುತ್ತೆ. ಆಮೇಲೆ ನೀವು ಜನರಲ್ ಆಗಿ ಹೆಲ್ತ್ ಅಂಡ್ ಫಿಟ್ನೆಸ್ ಮಾಡ್ತಾ ಇದಾರೆ ಅಂದ್ರೆ 3 meals ಸಾಕು ನಿಮ್ಗೆ. ಬಾಡಿ ಬಿಲ್ಡರ್ಸ್ ತರ ಕಷ್ಟಪಟ್ಟು 6-8 meal ತಿನ್ನೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಗೆ ಫಿಟ್ನೆಸ್ ಅಲ್ಲದೆ ನಿಮ್ದೇ ಆದ ಬೇರೆ ಕೆಲಸ ಕಾರ್ಯಗಳು ಇರುತ್ತೆ. ಬಟ್ ಬಾಡಿ ಬಿಲ್ಡರ್ಸ್ಗೆ ಅದೇ ಕೆಲಸ, ಅದರಿಂದಾನೇ ಅವ್ರು ದುಡಿತಾರೆ, ಅದರಿಂದಾನೇ ಅವ್ರು ತಿಂತಾರೆ, ಅದರಿಂದಾನೇ ಅವ್ರು ತಿರುಗಾಡ್ತಾರೆ. 3 ಹೊತ್ತು ಅದೇ ಮಾಡ್ಕೊಂಡಿದ್ರೆ ನಡೆಯುತ್ತೆ. ಬಟ್ ನಿಮ್ಗೆ ನಡೆಯಲ್ಲ. ಈ ರೀತಿ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೆ ಕೊಡ್ತಿರೋ ಟಿಪ್ಸ್ನ ನೀವು ಫಾಲೋ ಮಾಡ್ಬಿಟ್ಟು ಪರ್ಸನಲ್ ಟ್ರೈನರ್ಸ್ ಇಂದ ಈ ಡಯಟು, ವರ್ಕೌಟು, ಫಿಟ್ ಆಗೋದು ಕಾಂಪ್ಲಿಕೇಟ್ ಅಂತ ಅನ್ಕೊಂಡು ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ನಿಮ್ಗೆ ಅಷ್ಟೊಂದು ಟಿಪ್ಸ್ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರು ತುಂಬಾ ತಿಂಗಳಿಂದ ವರ್ಷದಿಂದ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾ ಇದಾರ ಬಟ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋದು ನಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಜಾಯಿನ್ ಆಗ್ಬೋದು.